ಓಂ ಶಾಂತಿ. ದಿನಾಂಕ ಆಗಿದೆ 16/8/2026. ಮನಸ್ಸ ಮೂಲಕ ಪ್ರಕೃತಿಯನ್ನು ಸತೋಗುಣಿಯನ್ನಾಗಿ ಮಾಡುವ ಸೇವೆ ಮಾಡಿ. ಶುಭ ಭಾವನೆ ಶುಭ ಕಾಮನೆ ಇಟ್ಟುಕೊಂಡು ಸಂಸ್ಕಾರ ಮಿಲನದ ರಾಸ್ ಮಾಡಿ. ತಮ್ಮ ಹಳೆಯ ಸಂಸ್ಕಾರಗಳನ್ನು ಸುಟ್ಟು ಪ್ರಭುವಿನ ಸಂಘದ ರಂಗನ್ನು ಹಾಕಿಕೊಳ್ಳುತ್ತಾ ಸತ್ಯ ಹೋಲಿಯನ್ನು ಆಚರಣೆ ಮಾಡಿ. ಎಲ್ಲದಕ್ಕಿಂತ ಶ್ರೇಷ್ಠ ಸಂಘ ಪರಮಾತ್ಮನ ಸಂಘ. ಈ ರಂಗು ಸದಾ ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುವಂತಹದ್ದು. ತಾವು ಮಕ್ಕಳೇ ಡಬಲ್ ಪವಿತ್ರ ಅರ್ಥಾತ್ ಹೋಲಿ ಆಗುತ್ತೀರಿ. ಆತ್ಮ ಪವಿತ್ರ ಆಗುತ್ತದೆ ಮತ್ತು ಶರೀರವೂ ಸಹ ಪವಿತ್ರ ಆಗುತ್ತದೆ. ಡಬಲ್ ಪವಿತ್ರ ಅಂದಾಗ ಡಬಲ್ ಕಿರೀಟ ಪ್ರಾಪ್ತಿ ಆಗುತ್ತದೆ. ಇಡೀ ಕಲ್ಪದಲ್ಲಿ ಡಬಲ್ ಕಿರೀಟಧಾರಿಯರು ತಾವೇ ಆಗಿದ್ದೀರಿ. ಸಂಗಮಯುಗದ ಪರಮಾತ್ಮನ ಸಂಘ ಡಬಲ್ ಪವಿತ್ರರನ್ನಾಗಿ ಮಾಡಿಬಿಡುತ್ತದೆ. ತಂದೆಯನ್ನು ಕಂಬೈಂಡ್ ಮಾಡಿಕೊಳ್ಳುವುದರಿಂದ ಡಬಲ್ ಪವಿತ್ರರಾಗಿ ಬಿಡುತ್ತೀರಿ. ತಾವು ತಂದೆಯ ಸಂಘದ ರಂಗಿನಿಂದ ಹೋಲಿ ಪವಿತ್ರ ಆಗಿಬಿಡುತ್ತೀರಿ. ಅದೂ ಸಹ ಡಬಲ್ ಹೋಲಿ. ಸದಾ ಉಮ್ಮಂಗ ಉತ್ಸಾಹದಲ್ಲಿ ಇರುತ್ತೇವೆ ಮತ್ತೆ ಬೇರೆಯವರಿಗೂ ಸಹ ಉಮ್ಮಂಗ ಉತ್ಸಾಹವನ್ನು ಕೊಡಿಸುತ್ತೇವೆ. ತಾವು ತಂದೆಯವರಾಗಲು ಮೊದಲು ತಮ್ಮ ಹಳೆಯ ಸಂಸ್ಕಾರಗಳನ್ನು ಸುಟ್ಟು ಹಾಕುತ್ತೀರಿ ಮತ್ತು ಪ್ರಭುವಿನ ಸಂಘದ ರಂಗು ಹಾಕಿಕೊಳ್ಳುವುದರಿಂದ ಸದಾ ಆಚರಣೆ ಮಾಡುತ್ತಿರುತ್ತೀರಿ. ಹೋಲಿ ಅರ್ಥಾತ್ ಕಳೆದು ಹೋಗಿರುವುದು ಕಳೆದು ಹೋಗಿದೆ. ತಾವೆಲ್ಲರೂ ಹೋಲಿ ಅರ್ಥಾತ್ ಕಳೆದು ಹೋಗಿರುವುದನ್ನು ಮರೆತು ಬಿಡುತ್ತೀರಿ. ಸಂಗಮಯುಗದ ಒಂದೊಂದು ನಿಮಿಷ ಯಾವುದು ಒಂದು ಜನ್ಮದಲ್ಲಿ 21 ಜನ್ಮಗಳ ಪ್ರಾರಬ್ಧ ಮಾಡುತ್ತದೆ. ಒಂದೊಂದು ಸಂಕಲ್ಪ ಒಂದೊಂದು ನಿಮಿಷ ಎಷ್ಟು ಬೆಲೆ ಉಳ್ಳದ್ದಾಗಿದೆ. ಸಂಗಮ ಸಮಯದ ಸಮಯ ಮತ್ತು ಸಂಕಲ್ಪವೂ ಸಹ ವ್ಯರ್ಥವಾಗಿ ಕಳೆಯಬಾರದು. ತಮ್ಮ ಒಂದೊಂದು ನಿಮಿಷ ಮತ್ತು ಸಂಕಲ್ಪ ಸಫಲ ಆಗುತ್ತದೋ ಅಥವಾ ವ್ಯರ್ಥವಾಗಿ ಹೋಗುತ್ತದೋ ಎಂದು ಚೆಕ್ ಮಾಡಿಕೊಳ್ಳಿ. ತಮ್ಮ ಮನಸ್ಸಿನ ಶುಭ ಸತೋಗುಣಿ ಸಂಕಲ್ಪದ ಮೂಲಕ ಪ್ರಕೃತಿಯನ್ನೂ ಸಹ ಸತೋಗುಣಿಯನ್ನಾಗಿ ಮಾಡಿಬಿಡುತ್ತೀರಿ. ಹೇಗೆ ಮಾಯಾಜೀತರಾಗಲು ಅಟೆನ್ಷನ್ ಇಟ್ಟುಕೊಳ್ಳುತ್ತೀರಿ, ಅದೇ ರೀತಿ ಪ್ರಕೃತಿ ಜೀತರಾಗಬೇಕು. ದುಃಖಿಗಳಿಗೆ ಆಶ್ರಯವನ್ನು ಕೊಡಬೇಕು. ಅವರಿಗೆ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ತಂದೆಯಿಂದ ಪ್ರಾಪ್ತಿಯಾಗಿರುವ ಕಿರಣಗಳ ಮೂಲಕ ಆಶ್ರಯದಾತರಾಗಿ. ಸದಾ ನಾನು ಬ್ರಾಹ್ಮಣ ಪರಿವಾರದ ಮಧ್ಯದಲ್ಲಿ ಸಂಸ್ಕಾರ ಮಿಲನದ ರಾಸ್ ಮಾಡಬೇಕು. ಬೇರೆಯವರ ಪ್ರತಿ ಸದಾ ಶುಭ ಭಾವನೆ ಶುಭ ಕಾಮನೆ ಇಟ್ಟುಕೊಳ್ಳಬೇಕು. ತಂದೆಯ ಯಾವ ಮಹಾವಾಕ್ಯಗಳಿದೆ ಆ ಶ್ರೀಮತದ ಮೇಲೆ ನಡೆದರೆ ಶ್ರೀಮತ ತಮ್ಮನ್ನು ಶ್ರೇಷ್ಠ ಶ್ರೇಣಿಯಲ್ಲಿ ತೆಗೆದುಕೊಂಡು ಬರುತ್ತದೆ. ಪ್ರತಿಯೊಂದು ಸಂಕಲ್ಪ ಮತ್ತು ಕರ್ಮದಲ್ಲಿ ಸಿದ್ಧಿ ಅರ್ಥಾತ್ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂಪೂರ್ಣ ಮೂರ್ತಿ ಭವ. ಸಂಕಲ್ಪಗಳ ಸಿದ್ಧಿಯ ಪ್ರಾಪ್ತಿಯು ಆಗ ಪ್ರಾಪ್ತಿಯಾಗುತ್ತದೆ ಯಾವಾಗ ಸಮರ್ಥ ಸಂಕಲ್ಪಗಳ ರಚನೆ ಮಾಡುವಿರಿ. ಕರ್ಮಗಳಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಯುಕ್ತಿಯಾಗಿದೆ. ಕರ್ಮ ಮಾಡುವುದಕ್ಕೆ ಮೊದಲು ಆದಿ ಮಧ್ಯ ಮತ್ತು ಅಂತ್ಯವನ್ನು ತಿಳಿದುಕೊಂಡ ನಂತರ ಕರ್ಮವನ್ನು ಮಾಡುವುದು. ಸಮಯದಲ್ಲಿ ದುಃಖ ಮತ್ತು ಮೋಸದಿಂದ ಪಾರಾಗುತ್ತಾ ಸಫಲರಾಗುವವರೇ ಜ್ಞಾನಿ ಬುದ್ಧಿವಂತ ಆಗಿದ್ದಾರೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದಾದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.